ಹಾಯ್ ಫ್ರೆಂಡ್ಸ್, ಇವತ್ತು ಬೇಲ್ಪುರಿ ಮಾಡ್ತಾಯಿದ್ವಿ ಮನೆಯಲ್ಲೇ. ಯೂಶ್ವಲಾಗಿ ಹೊರಗಡೆ ತಿಂತಾಯಿದ್ವಿ. ಈಗ ಆದಷ್ಟು ಸ್ವಲ್ಪ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ. ಸೊ ಇದನ್ನು ನಾನು ಭಾಳ ಚಿಕ್ಕ ವಯಸ್ಸಿಂದ ಮಾಡೋದನ್ನು ನೋಡಿ ಎಲ್ಲ ನಂದು ಒಂದು ಸ್ವಲ್ಪ ಇನ್ಪುಟ್ಸ್ನ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ, ಒಂದು ಹಾಫ್ ಲೆಮನ್ನು ಮತ್ತು ಕ್ಯಾರೆಟು. ಸೊ ಹೊರಗಡೆ ಏನು ಮಾಡ್ತಾರೆ, ಕ್ಯಾರೆಟ್ನ ಫುಲ್ ಹಾಕಲ್ಲ, ಸ್ವೀಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ಮೇಲೆ ಕಲರಿಂಗೋಸ್ಕರ ಅಂತ ಆ್ಯಡ್ ಮಾಡ್ಕೊತಾರೆ. ಸೊ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ಬೇಕು, ಸೌತೆಕಾಯಿ ಒಂದು ಅರ್ಧ ಸೌತೆಕಾಯಿ, ಔಟ್ಸೈಡ್ ಯಾಕೆ ಅಂತ ನೋಡಿ ಇಷ್ಟು ಅವ್ರಿಗೆ ಹೊಟ್ಟೆ ಊದ್ಕೊಂಡಿದೆ. ಸೊ ಅದಕ್ಕೆ ಮನೇಲಿ ಮಾಡ್ತಿದ್ದಾರೆ, ಅದಕ್ಕೆ ನೋಡಿ ಮಾಡಿ ನೀವು. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ. ಇದು ಕುಕುಂಬರು, ಎಲ್ಲ ಐಟಮ್ ರೆಡಿ ಮಾಡಿ ಇಟ್ಕೊಂಡು ಕೊನೆಯಲ್ಲಿ ಒಂದೇ ಸರಿ ಮಿಕ್ಸಿಂಗ್ ಅಷ್ಟೇ. ಮನೇಲಿ ಭಾಳ ಈಸಿಯಾಗಿ ಮಾಡ್ಕೋಬೋದು. ಈಗ ನನ್ನ ಮಗ ಬೇರೆ ಹೇಳಿದ್ದ, ಅದು ನಿಜಾನೇ, ಈ ಹೊರಗಡೆ ಐಟಮ್ಗಳು ತಿಂದು 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 ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಹಾಗಾಗಿ ಮನೇಲಿ ಮಾಡಿಕೊಂಡ್ರೆ ಹೆಲ್ತಿನೂ ಇರುತ್ತೆ, ಜೊತೆಗೆ ಕಾಸ್ಟು ಕಡಿಮೆ ಆಗುತ್ತೆ, ಆಮೇಲೆ ಸ್ವಲ್ಪ ಹೈಜಿನಿಕ್ ಇರುತ್ತೆ. ಹೊರಗಡೆ ಎಲ್ಲ ನೋಡ್ತೀವಿ, ಒಂದೊಂದು ಕಡೆ ಹೆಡ್ ಮಾಸ್ಕ್ ಯೂಸ್ ಮಾಡ್ತಾರೆ, ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಾರೆ, ಒಂದೊಂದು ಕಡೆ ಏನೂ ಮಾಡಲ್ಲ, ಹೆಂಗಂದ್ರೆ ಹಂಗಿರ್ತೋ ಹಂಗೆ ಮಾಡ್ತಾರೆ. ಸೊ ನಾವು ಆದಷ್ಟು ಮನೇಲಿ ಮಾಡ್ಕೊಂಡಾಗ ಹೈಜಿನಿಕ್ ಆಗಿರುತ್ತೆ. ಮತ್ತು ಆಮೇಲೆ ನಮ್ಮ ಕಣ್ಮುಂದೆ ಎಲ್ಲ ಐಟಮ್ಗಳು ತೊಗೊಂಬರೋದ್ರಿಂದ ಸೊ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ ನಮ್ಮದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೋಬೋದು. ಇದು ಮನೆಯಲ್ಲಿ ನಂದು ವರ್ಕಿಂಗ್ ಟೇಬಲ್, ವರ್ಕ್ ಫ್ರಮ್ ಹೋಮ್ ಮಾಡಿದಾಗ. ಸೊ ಇವತ್ತು ಕುಕ್ಕಿಂಗ್ ಟೇಬಲ್ ಆಗಿದೆ. ಸೊ ಕಡಲೆಪುರಿ ನೋಡಿ, ಇವಾಗ ಈ ಥರ ಈಗ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಒಟ್ಟಿರುತ್ತಲ್ಲ ಸ್ವಲ್ಪ ಧೂಳು ಬಂದೇ ಬರುತ್ತೆ, ಅದು ಕೆಳಗಡೆ ಹೋಗುತ್ತೆ. ಸೊ ಎಲ್ಲ ಬೇಕಾಗಿರೋ ಐಟಮ್ಗಳು ತೊಗೊಂಡಿದ್ದೀವಿ. ಈರುಳ್ಳಿ, ಟೊಮೊಟೊ, ಒಂದು ಹಾಫ್ ಲೆಮನ್ನು, ಕ್ಯಾರೆಟು, ಸೌತೆಕಾಯಿ, ಸಾಲ್ಟು, ಸ್ವಲ್ಪ ಖಾರ, ಮಿಕ್ಚರು, ಆಯಿಲು. ಸೊ ನಾವು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಆಯಿಲು. ಸೊ ನಮ್ಮದೇ ಆಯಿಲ್ ಇದೆ, ಕೋಲ್ಡ್ ಪ್ರೆಸ್ ಆಯಿಲು, ಅದನ್ನೇ ನಾವು ಯೂಸ್ ಮಾಡೋದು. ಸ್ವಲ್ಪ ನೀರಿದೆ, ಆದಷ್ಟು ನೀರಿಲ್ಲದ ಥರ ನೋಡ್ಕೊಳ್ಳಿ, ಯಾಕೆಂದರೆ ಕಡಲೆಪುರಿ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಬರೋಲ್ಲ. ಇನ್ನು ಸ್ವಲ್ಪ ಮೇಲೆತ್ತಿ ಹಾಕ್ಕೊಂಡ್ರೆ ಅದ್ರ ಧೂಳೆಲ್ಲ ಹೊರಗಡೆ ಹೋಗುತ್ತೆ. ಓಕೆ, ಕಡಲೆಪುರಿ ಹಾಕೊಂಡಿದ್ದೀವಿ. ನೀವು ಹೊರಗಡೆ ಚಾಟ್ಸ್ ಅಂಗಡಿಲೆಲ್ಲ ಏನು ಮಾಡ್ತಾರೆ ಅಂದರೆ, ಅವರು ಸಪ್ರೇಟಾಗಿ ಅದಕ್ಕೆ ಪೇಸ್ಟ್ಗಳು ರೆಡಿ ಮಾಡ್ಕೊಂಡಿರ್ತಾರೆ. ಲೈಕ್ ಇದು ಚಿಲ್ಲಿ ಪೇಸ್ಟು, ಆಮೇಲೆ ಗರಂ ಮಸಾಲ ಪೇಸ್ಟು, ಮತ್ತು ಆಮೇಲೆ ಸ್ವೀಟ್ ಎಲ್ಲ ಅವ್ರ ಪೇಸ್ಟ್ ಥರ ಮತ್ತು ಆಯಿಲ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ನಾವಿಲ್ಲಿ ಸಿಂಪಲ್ ಕಡಲೆಪುರಿ ತೊಗೊಂಡಿದ್ದೀವಿ. ಇದಕ್ಕೊಂದು ಕೋಲ್ಡ್ ಪ್ರೆಸ್ ಆಯಿಲು ನಮ್ಮ ಮಿಲ್ದೇನೆ, ಸ್ವಲ್ಪ ಒಂದೂವರೆ ಸ್ಪೂನಷ್ಟು. ಸೊ ಇದರಲ್ಲಿ ಫ್ಯಾಟ್ ಗೀಟೆಲ್ಲ ಏನು ಬರಲ್ಲ, ಪ್ಯೂರ್ ಆಯಿಲು. ಇದು ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಪ್ಪಷ್ಟು ಉಪ್ಪು, ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕಿದ್ರೆ ಸಾಕು. ನಾವು 3 ಜನ ಮಾಡ್ತಿರೋದ್ರಿಂದ. ಅದಾದಮೇಲೆ ಸ್ವಲ್ಪ ಖಾರ, ನಮ್ಮ ಮಗು ತಿನ್ನೋದ್ರಿಂದ ಖಾರ ಬಂದ ಒಂದು 1/4 ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ, ಪ್ರತಿಯೊಂದು ಕಡಲೆಪುರಿಗೂ ಕೂಡ ನಿಮಗೆ ಆ ಖಾರದ ಪುಡಿ ಅಂದ್ಕೊಂಡಿರೋದು ಕಾಣುತ್ತೆ ನೋಡಿ. ಕ್ರಿಸ್ಪಿನೆಸ್ ಹೋಗಲ್ಲ ಇದರಲ್ಲಿ, ಸ್ವಲ್ಪ ಆಯಿಲ್ ಹಾಕಿ ಥರ ಮಾಡಿದಾಗಿಂದ. ಈ ಡೈರೆಕ್ಟ್ ಆಯಿಲ್ ನಾವು ಹಾಕಿರೋದು ಏನು ಸಮಸ್ಯೆ ಇಲ್ಲ, ಯಾಕೆಂದರೆ ಇದು ಕೋಲ್ಡ್ ಪ್ರೆಸ್ ಆಯಿಲ್, ಹಾಗಾಗಿ ನಿಮಗೆ ಅದು ಏನು ಇದು ಅನ್ಸಲ್ಲ. ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆ ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು 1/4 ಚಮಚ ಅಷ್ಟು ಹಾಕ್ತೀನಿ. ಯಾಕಂದರೆ ಮತ್ತೆ ನಾವು ಇದಕ್ಕೆ ಟೊಮೊಟೊ, ಆಮೇಲೆ ಕ್ಯಾರೆಟು, ಆಮೇಲೆ ಸೌತೆಕಾಯಿ ಹಾಕೋದ್ರಿಂದ
ಏನಾಗುತ್ತೆ, ಖಾರ ಇದ್ದರೂ ಕೂಡ ಅದು ಅಲ್ಲಿಗೆ ಅವಾಯ್ಡ್ ಆಗೋಗುತ್ತೆ. ಈಗ ಬೇಕಾದ್ರೆ ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ಕಡಲೆಪುರಿಗೆ ಈ ಥರ ಸುಮ್ಮನೆ ಜಸ್ಟ್ ಸಾಲ್ಟು ಮತ್ತು ಆಮೇಲೆ ಖಾರ ಹಾಕೊಂಡು ಈ ಥರ ತಿನ್ಬೋದು, ಇದು ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೇ ಫಸ್ಟು ಈರುಳ್ಳಿ ಹಾಕ್ಕೊಳ್ಳೆ. ಈರುಳ್ಳಿ ಆದಮೇಲೆ ಎಲ್ಲ ಸೇಮ್ ಒಟ್ಟಿಗೆ ಹಾಕ್ಕೋಬೋದು. ಈರುಳ್ಳಿ ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿ ಫುಲ್ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಚೂರು ಲೆಮನ್ ಹಾಕೋಣ. ಲೆಮನ್ನು ಬೀಜ ತೆಗೀರಿ. ಬೀಜ ಅಂದರೆ ನಿಮ್ಗೆ ಏನಾದರೂ ತಿನ್ಬೇಕಾದ್ರೆ ಸಿಕ್ಕಿದ್ರೆ ಕಹಿ ಹೊಡೆದ್ಬಿಡುತ್ತೆ. ಸೊ ಹಾಗಾಗಿ ಬೀಜ ತೆಗೆದುಬಿಡಿ. ಒಂದು ಅರ್ಧ ಲೆಮನ್ನು. ಸೊ ಆಲ್ಮೋಸ್ಟ್ ನಮ್ಮೆಲ್ಲ ಅಡುಗೆಗಳಲ್ಲೂ ನಾವು ಲೆಮನ್ ಯೂಸ್ ಮಾಡ್ತೀವಿ. ಸೊ ಲೆಮನ್ ಸಿಟ್ರಿಕ್ ಆ್ಯಸಿಡು, ಸೊ ಇದೇನಾಗುತ್ತೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಈಗ ಹಾಕಿದ್ದೀವಿ, ಲೆಮನ್ ಆಯಿತು. ಹಾಕಿದ್ಮೇಲೆ ಒಂದು ಸ್ವಲ್ಪ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಮಿಕ್ಸರ್ ಹಾಕ್ಕೊಂಡ್ರೆ ಸೊ ನಮ್ಮ ಐಟಮ್ ರೆಡಿ. ಫುಲ್ ಮಿಕ್ಸ್ ಆಗಿದೆ ಕೆಳಗಡೆ ಮೇಲೆ ಎಲ್ಲ ಕಡೆನೂ. ಬೇಕರಿಂದ ಸೇವ್ ತೊಗೊಂಬಂದಿದ್ದೀನಿ. ಸೇವ್ ಹಾಕ್ತಾಯಿದ್ದೀನಿ. ಆದಷ್ಟು ಸೇವೇ ಹಾಕಿ. ಸೇವ್ ಭಾಳ ಸಿಂಪಲ್ ಇರುತ್ತೆ. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದೇನು ತೊಗೊಂಡಿದ್ದಾರೆ, ಕಡಲೆಪುರಿ ತೊಗೊಂಡಿದ್ವಿ, ಆಮೇಲೆ ಸಾಲ್ಟು, ಚಿಲ್ಲಿ ಪೌಡರು, ಆನಿಯನ್ನು, ಆಮೇಲೆ ಕುಕುಂಬರು, ಲೆಮನ್ನು, ಜೊತೆಗೆ ಒಂದು ಟೊಮೊಟೊ ತೊಗೊಂಡು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರೆ ಮುಗೀತು. ಈಗ ರೆಡಿಯಾಗಿದೆ. ಫೈನಲ್ಲು ಈಗ ತಟ್ಟೆಗೆ ಹಾಕೋತಾ ಇದ್ದೀವಿ. ಸೊ ಈಗ ಜಡ್ಜ್ ಬಂದು ನನ್ನ ಮಗ ತಿಂದುಬಿಟ್ಟು ಹೆಂಗಿದೆ ಅಂತ ಹೇಳ್ತಾನೆ. ಮಗನೇ ಹೆಂಗೆ ಅನ್ಸುತ್ತೆ ನಂಗೆ ಹೇಳು ಮಗನೇ. ಚೆನ್ನಾಗಿದೆ ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ತಿಂದು ಟೇಸ್ಟ್ ಮಾಡಪ್ಪ. ಹೇಳೋ ಜೋರಾಗಿ. 9.10. ಚೆನ್ನಾಗಿಲ್ವಾ? ಸೊಪ್ಪಾಗಿದೆ, ಚೆನ್ನಾಗಿದೆ, ಖಾರ ಏನಿಲ್ಲ, ಸೂಪರ್. ಸಾಕು ನೋಡಿ, ಇದು ಫೈನಲ್ ಆಗಿ ಬಂದಿದೆ. 3 ಜನಕ್ಕೆ ಆಗುತ್ತೆ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.